ಹಾಯ್ ಜನರ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾರ್ಮಲ್ ನೀಡಲಿಂದ ಪಾನಿ ವರ್ಕ್ನ ಕಲಿಯೋಣ. ಇದು ನಾನು ಅರಿ ನೀಡಲಿಂದ ಮಾಡಿರೋ ಪಾನಿ ವರ್ಕು. ಈ ಥರ ಪ್ರೊಫೆಷನಲ್ ಆಗಿ ನಿಮ್ಗೆ ಕಲಿಬೇಕಿತ್ತು ಅಂದರೆ ನಾನು ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಈಗ ನಾರ್ಮಲ್ ನೀಡಲಿಂದ ಪಾನಿ ವರ್ಕ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಫಸ್ಟಿಗೆ ನಾವು ಪಾನಿ ವರ್ಕ್ ಕಲಿಯುವಾಗ ಈ ಥರ ಒಂದು ಡಿಸೈನ್ನ ಬರ್ಕೊಳ್ಬೇಕು. ಇದ್ರ ಮೇಲೆ ಸ್ಟಿಚ್ ಮಾಡಿದ್ಕೂಳೆ ರಿಯಲ್ ಪಾನಿ ವರ್ಕ್ನ ಮಾಡ್ಬೋದು. ಇಲ್ಲಿ ನೋಡಿ, ಸಿಲ್ಕ್ ಥ್ರೆಡ್ ದಾರ ತೊಗೊಂಡಿದ್ದೀನಿ. ಅದಾದ್ಕೂಳೆ ನೀಡಲಲ್ಲಿ ಎರಡು ಥರ ನೀಡಲ್ ನೋಡಿ. ಇದು ದೊಡ್ಡ ನಾರ್ಮಲ್ ನೀಡಲ್, ಇದು ನಾವು ಹುಕ್ ಪಟ್ಟಿ ಎಲ್ಲ ಮಾಡ್ತೀವಲ್ಲ, ಕಾಜು ಪಟ್ಟಿ ಎಲ್ಲ ಮಾಡೋ ನೀಡಲ್ಲು. ಮತ್ತು ಇನ್ನೊಂದು ಅದಕ್ಕಿಂತ ಸ್ಮಾಲ್ ನೀಡಲ್ ಬರುತ್ತೆ. ಇದನ್ನು ನಾವು ಜರ್ದೋಸಿ ಅಥವಾ ಈ ಥರ ಸಿಲ್ಕ್ ಥ್ರೆಡಿಂದ ಏನಾದರೂ ವರ್ಕ್ ಮಾಡೋವಾಗ ಯೂಸ್ ಮಾಡ್ತೀವಿ. ಸೊ ಆ ಥರ ಸ್ಮಾಲ್ ಇರೋ ನೀಡಲ್ ತೊಗೊಳ್ಬೇಕು. ಇದರದ್ದು ಹೈ ಕೂಡ ತುಂಬ ಚಿಕ್ಕದಿರುತ್ತೆ, ಅಂದರೆ ದಾರ ಹಾಕೋ ಜಾಗ ಏನಿರುತ್ತಲ್ಲ ಅದು ತುಂಬ ಸಣ್ಣ ಇರುತ್ತೆ. ಆ ಥರ ಇದ್ದಾಗ ಅಷ್ಟೇ ನಿಮಗೆ ಪಾನಿ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ದಪ್ಪ ತೊಗೊಂಡ್ವಿ ಅಂದರೆ ಆಗೋದಿಲ್ಲ. ಸೊ ಇಲ್ಲಿ ನಾನು ಎರಡು ಸ್ಟ್ಯಾಂಡ್ ದಾರ ತೊಗೊಂಡಿದ್ದೀನಿ. ಚಿಕ್ಕ ನೀಡಲ್ಗೆ ಹಾಕಿದ್ದೀನಿ. ಇದು ದೊಡ್ಡ ನೀಡಲು ನೋಡ್ಬೋದು, ಅದಕ್ಕೆ ಹಾಕಿಲ್ಲ. ಚಿಕ್ಕ ನೀಡಲ್ಗೆ ಎರಡು ಸ್ಟ್ಯಾಂಡ್ ಅಂತೀವಿ, ಡಬಲ್ ಸ್ಟ್ಯಾಂಡ್ ದಾರ ಅಂತ ಹೇಳ್ತೀವಿ. ಅಂದರೆ ಒಂದು ದಾರನ ಎರಡು ಥರ ಹಾಕೊಳ್ಳೋದು. ನೋಡಿ, ಸೇಮ್ ಅದೇ ಥರ ನಾವು ಹೇಗೆ ನಾರ್ಮಲ್ ಥ್ರೆಡ್ಡನ್ನು ಹೇಗೆ ನಾವು ಗಂಟು ಹಾಕ್ತೀವಲ್ಲ ಹೆಮ್ಮಿಂಗ್ ಎಲ್ಲ ಮಾಡುವಾಗ, ಅದೇ ಥರನೇ ಇದನ್ನು ಕೂಡ ಹೆಮ್ಮಿಂಗ್ಗೆ ಸಿಲ್ಕ್ ಥ್ರೆಡ್ನ ನಾವು ಆರಾಮಾಗಿ ಗಂಟು ಹಾಕ್ಕೊಳ್ಬೋದು. ಇಲ್ಲೇನು ಈಗ ಗಂಟು ಹಾಕಿದ್ದೀವಲ್ಲ, ಇದು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ತೊಗೊಳ್ಳೋಣ. ಸೊ ಒಂದೊಂದ್ಸಲಿ ಈ ಥರ ಎಕ್ಸ್ಟ್ರಾ ಬರುತ್ತೆ, ಒಂದೊಂದ್ಸಲಿ ಬರೋದಿಲ್ಲ, ನೀಟಾಗಿ ಗಂಟು ಬರುತ್ತೆ. ಸೊ ನಿಮಗೆ ಯಾವ ಥರ ಬರುತ್ತೆ ಆ ಥರ ಗಂಟು ಮಾಡ್ಕೊಳ್ಳಿ. ನೋಡಿ, ಈ ಥರ ಆಯ್ತಲ್ಲ. ಈಗ ನಾರ್ಮಲಾಗಿ ನಾವು ಗಂಟು ಮಾಡ್ಕೊಂಡಿದ್ದೀವಿ. ಈಗ ಇದರಲ್ಲಿ ಹರಿ ವರ್ಕ್ನ ಮಾಡೋಣ. ನಿಮಗೆ ನಾರ್ಮಲ್ ಚೈನ್ ಸ್ಟಿಚ್ದು ವಿಡಿಯೋ ಇದೆ ನನ್ನ ಚಾನಲಲ್ಲಿ, ಅದನ್ನು ನೋಡಿ ಐ ಬಟನಲ್ಲಿ ಕೊಟ್ಟಿರ್ತೀನಿ ನಾನಿಲ್ಲಿ. ಸೊ ಅದರ ನಾರ್ಮಲ್ ಸ್ಟಿಚ್ಚು, ಈ ಚೈನ್ ಸ್ಟಿಚ್ಚು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಪಾನಿ ವರ್ಕ್ಗೋಸ್ಕರ ಮಾತ್ರ ಯೂಸ್ ಆಗುತ್ತೆ. ನೋಡಿ, ಈ ಥರ ಕೆಳಗಡೆಯಿಂದ ನಾವೇನು ತೊಗೊಳ್ತೀವಲ್ಲ ದಾರನ, ಸೊ ಅದೇ ಪಕ್ಕದಿಂದನೇ ನಾವು ಸಣ್ಣದಾಗಿ ಹೊರಗೆ ತೆಗಿಬೇಕು. ನೋಡಿ, ಇಲ್ಲಿ ಅದೇ ಲೈನ್ ಮೇಲೆ ಇರಬೇಕು. ನೋಡಿ, ಈ ಥರ ಹೊರಗೆ ತೆಗಿಬೇಕು. ಈಗ ಇದನ್ನು, ಈ ದಾರ ಏನಿದೆಲ್ಲ ನಮ್ಮದು ನೀಡಲ್ ಕೆಳಗಡೆಯಿಂದ ರೌಂಡ್ ಮಾಡ್ಕೊಳ್ಬೇಕು ನಾವು ಈ ಥರ. ಓಕೆ, ನೋಡಿರ್ಬೋದಲ್ಲ ನೀವು, ನೀಡಲ್ ಕೆಳಗಡೆಯಿಂದ ರೌಂಡ್ ಮಾಡ್ಕೊಂಡು ರೈಟಿಂದ ಲೆಫ್ಟ್ ಒಳಗಡೆಯಿಂದ ತೆಗ್ದಂಗೆ ಆಯ್ತು. ಈಗ ಅದು ನೋಡಿ, ಈ ಥರ ನೀವು ದಾರನ ಎಳೆದ್ಕೊಳ್ಳಿ. ಚಿಕ್ಕದಾಗಿ ಒಂದು ಸ್ಟಿಚ್ ಆಗುತ್ತೆ. ನೋಡಿ, ಇಲ್ಲಿ ಚಿಕ್ಕದಾಗಿ ಚೈನ್ ಸ್ಟಿಚ್ ಆಯಿತು. ಈ ಚೈನ್ ಸ್ಟಿಚ್ಚು ನಾವು ಪಾನಿ ವರ್ಕಲ್ಲಿ ಅಷ್ಟೇ ಯೂಸ್ ಮಾಡಲಿಕ್ಕಾಗತ್ತೆ. ನಾರ್ಮಲ್ ಚೈನ್ ಸ್ಟಿಚ್ನ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನೀಡಲ್ ಮಾಡೋದು. ಸೊ ನೀವು ಅದನ್ನು ಕೂಡ ನೋಡ್ಬೋದು. ಸೊ ಅದೇ ಥರನೇ ಅದು ಈಗೇನು ಮಾಡಬೇಕಂದ್ರೆ ಆ ಚೈನ್ ಸ್ಟಿಚ್ಚದು ಮಿಡಲಿಂದ ತೆಗಿಬೇಕು ನೀವು. ನೋಡಿ, ನಾವೇನು ಫಸ್ಟ್ ಒಂದು ಚೈನ್ ಸ್ಟಿಚ್ ಹಾಕಿದ್ವಿ ಚಿಕ್ಕದು, ಅದರದ್ದು ಮಿಡಲಿಂದ ತೆಗೆದು ಸೇಮ್ ಪ್ರೊಸೆಸ್ನ ನೀವು ಫಾಲೋ ಮಾಡ್ತಾ ಹೋಗಬೇಕು. ಆ ಥರ ಮಾಡಿದಾಗ ಮತ್ತೆ ನೋಡಿ, ಈ ಥರನೂ ಹೋಗಿ ಇನ್ನೊಂದು ಚಿಕ್ಕದಾಗಿ ಚೈನ್ ಸ್ಟಿಚ್ ಆಯಿತು. ಸೊ ಸೇಮ್ ಮಿಡಲಿಂದ ನೋಡಿ, ಅದರ ಮಿಡಲಲ್ಲಿ ಅರ್ಧ ಮೊದಲು ಎರಡು ದಾರದ ಮಿಡಲಲ್ಲಿ ತೊಗೋಬೇಕು. ಮತ್ತು ಆ ಚೈನ್ ಸ್ಟಿಚ್ಚದು ಮಿಡಲ್ ಇರಬೇಕದು. ಆ ಥರ ತೊಗೊಳ್ತಾ ನೀವು ಈ ಥರ ರೋಲ್ ಮಾಡ್ತಾ ಹೋದ್ರಿ ಅಂದರೆ ಆಗುತ್ತೆ. ಆದರೆ ಇಲ್ಲಿ ಚಿಕ್ಕದಾಗಿ ತೊಗೊಳ್ಬೇಕು, ನೆನಪಿಡಿ. ತುಂಬ ದೊಡ್ಡ ಚೈನ್ ಸ್ಟಿಚ್ ತೊಗೊಂಡ್ವಿ ಅಂದರೆ ಪಾನಿ ವರ್ಕು ಶೇಪಲ್ಲಿ ಬರೋದಿಲ್ಲ. ಸೊ ಶೇಪಲ್ಲಿ ಬರೋಕ್ಕೋಸ್ಕರ ಚಿಕ್ಕ ಚೈನ್ ಸ್ಟಿಚ್ಗಳನ್ನ ತೊಗೊಳ್ಬೇಕಾಗ್ತದೆ. ನಿಮಗೇನಾದರೂ ಈ ವಿಡಿಯೋ, ಈ ಟಿಪ್ಸ್ ಲೈಕ್ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ನನ್ನ ಅರಿ ಕ್ಲಾಸಸ್ಗೆ ನಾನು ಡಿಸ್ಕೌಂಟಲ್ಲಿ ಕೂಡ ಸ್ಟಾರ್ಟಿಂಗ್ ಮಾಡುವಾಗ ಅಂತ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ. ನೋಡಿ, ಇಲ್ಲಿ ನಮ್ಮದೇನು ಕರ್ವ್ ಬರ್ತಲ್ಲ, ಈ ಕರ್ವ್ ಬಂದಾಗ ತುಂಬ ಚಿಕ್ಕದಾಗಿ ತೊಗೋಬೇಕು. ಮತ್ತು ಆ ಕರ್ವ್ ಶೇಪಲ್ಲೇ ನಮ್ಮ ನೀಡಲ್ನ ನಾವು ಹೊರಗೆ ತೆಗಿಬೇಕಾಗತ್ತೆ. ನೋಡಿ, ಈ ಥರ ಚಿಕ್ಕದಾಗಿ ತೆಗಿಬೇಕು. ನಾರ್ಮಲ್ ಚಿಕ್ಕದಾಗಿ ತೊಗೊಂಡು ನೋಡಿ ಈ ಥರ. ಮತ್ತು ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಏನೂ ಚೇಂಜ್ ಆಗೋಲ್ಲ, ಕೆಳಗಡೆಯಿಂದ ದಾರ ತೆಗೆಯೋದು. ಆದರೆ ಅದಕ್ಕಿಂತ ಚಿಕ್ಕ ನಾರ್ಮಲ್ ಚೈನ್ ಸ್ಟಿಚ್ ಹಾಕಿರ್ತೀವಲ್ಲ ಅದಕ್ಕಿಂತ ಚಿಕ್ಕದಾಗಿ ತೊಗೊಂಡು ನೋಡಿ ಈ ಥರ ಶೇಪಲ್ಲಿ ತರಬೇಕಾಗತ್ತೆ. ಸೊ ಇದನ್ನೇ ಫಾಲೋ ಮಾಡ್ತಾ ಹೋಗ್ಬೇಕು ನೀವು. ನಾನು ಇಲ್ಲಿ ವಿಡಿಯೋನ ಜೋರಾಗಿ ರನ್ ಮಾಡ್ಬೋದು, ಆದರೆ ನಾನು ಭಾಳ ಸ್ಲೋಲಿ ರನ್ ಮಾಡ್ತಾ ಇರೋ ರೀಸನ್ ಇಷ್ಟೇ, ಒಬ್ಸರ್ವ್ ಮಾಡಲಿ ಅಂತೇಳಿ. ಇದು ರಿಯಲಿ ಚೈನ್ ಸ್ಟಿಚ್ಚು ನಮ್ಮ ನಾರ್ಮಲ್ ಅರಿ ನೀಡಲಲ್ಲೇ ನಮಗೆ ತುಂಬ ಟಫ್ ಆಗುತ್ತೆ. ಅದನ್ನು ನಮ್ಮ ನಾರ್ಮಲ್ ನೀಡಲಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಸೊ ಅದ್ರ ತಕ್ಕಂತೆ ನೋಡಿ, ಈ ಥರ ಚಿಕ್ಕದಾಗಿ ಹೊರಗೆ ತೆಗೆದು ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಅದೇನಿದೆಲ್ಲ ಅದನ್ನು ಹಾಗೆ ಸುತ್ತಿ ಮತ್ತು ಹೊರಗೆ ತೆಗೆಯೋದು. ಸೊ ಈ ಥರ ನಿಧಾನವಾಗಿ ಹೊರಗೆ ತೆಗೀರಿ. ನೋಡಿ, ಈ ಥರ ಆಯ್ತಲ್ವ. ಸೊ ಇದೇ ಥರನೇ ಇದನ್ನು ಪೂರ್ತಿ ಫಾಲೋ ಮಾಡೋಣ. ಅಲ್ಲಿ ಯಾವ ಥರ ಶೇಪಲ್ಲಿದೆ, ಶೇಪ್ನ ಮಿಸ್ ಮಾಡಿಬಿಡಿ. ಶೇಪ್ ಮೇಲೆ ನೀವು ಅದನ್ನು ಸ್ಟಿಚಸ್ನ ಮಾಡಬೇಕಾಗತ್ತೆ. ನಾನು ಬೀಡ್ ನಾರ್ಮಲ್ ನೀಡಿಂದ ಬೀಡ್ನ ಸ್ಟಿಚ್ ಮಾಡೋದು ವಿಡಿಯೋ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಇಲ್ಲಾಂದರೆ ಎಲ್ಲ ಗ್ಲೂ ಹಾಕಿ ಆಮೇಲೆ ಸ್ಟಿಚಸ್ ಮಾಡ್ತಾರೆ. ಆ ಥರ ಇಲ್ಲ, ಗ್ಲೂ ಇಲ್ಲದೇ ನಾವು ಟೈಟಾಗಿ ಸ್ಟಿಚ್ ಮಾಡ್ಬೋದು. ಗ್ಲೂ ಹಾಕಿದ್ವಿ ಅಂದರೆ ಬ್ಲೌಸಸ್ ಮೇಲೆಲ್ಲ ತುಂಬ ಹಾಳಾಗುತ್ತೆ ಅದು ಬೀಡ್ಸು. ಸೊ ಗ್ಲೂ ಇಲ್ಲದೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ನಾನು ಹೇಳಿದ್ದೀನಿ. ಸೊ ಆ ವಿಡಿಯೋ ನೋಡಿ. ಇಲ್ಲಿ ಕೂಡ ಹಾಗೆ ಸೇಮ್ ಶೇಪ್ ಹೇಗೆ ಬರುತ್ತಲ್ಲ ಅದೇ ಥರನೇ ಮಾಡ್ತಾ ಸ್ಲೋಲಿ ಸ್ಟಿಚ್ ಚಿಕ್ಕ ಚೈನ್ ಸ್ಟಿಚ್ ತೊಗೋಬೇಕು. ಈ ಶೇಪಲ್ಲಿರೋ ಜಾಗದಲ್ಲಿ ನಾವು ತುಂಬ ದೊಡ್ಡದಾಗಿ ತೊಗೊಳಕ್ಕಾಗಲ್ಲ. ನೋಡಿ, ಈ ಥರ ಚಿಕ್ಕದಾಗಿ ತೊಗೊಂಡು ಆ ಶೇಪ್ನ ಕೊಡಿ. ನೀವೇನೋ ದೊಡ್ಡದಾಗಿ ತೊಗೊಂಡ್ರಿ ಅಂದರೆ ಅದು ಶೇಪ್ ಚೇಂಜ್ ಆಗೋಗುತ್ತೆ. ಮತ್ತು ಅದು ಲೈನ್ ಮೇಲೆ ಬರಬೇಕು. ಇಲ್ಲಿ ನೋಡ್ಬೋದು, ನಾನು ಲೈನ್ ಬಿಟ್ಟು ಹೊರಗಡೆ ಹೋಗ್ತಾ ಇಲ್ಲ. ನಾನು ಏನು ಬರೆದಿದ್ದೀನಿ ಅದೇ ಲೈನ್ ಮೇಲೆ ಸ್ಟಿಚಸ್ನ ಹಾಕ್ತಾಯಿದ್ದೀನಿ. ಸೊ ನೀವು ಅದೇ ಥರನೇ ಮಾಡಿ. ನೋಡಿದ್ರಲ್ಲ, ಸೇಮ್ ಇದೇ ಥರನೇ. ಈಗ ಇದು ಪೂರ್ತಿಯಾಗಿ ನಾವು ಅದೇ ಥರನೇ ಸ್ಲೋಲಿ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಮತ್ತು ಸೇಮ್ ಅದೇ ಇಲ್ಲಿ ಬಂದಾಗ ತುಂಬ ಚಿಕ್ಕ ಚೈನ್ ಸ್ಟಿಚ್ ತೊಗೋಬೇಕಾಗತ್ತೆ ನೀವು. ಯಾಕೆ ಅಂತಂದರೆ ಶೇಪ್ ಹಾಳಾಗಬಾರ್ದಲ್ಲ ನಮಗೆ.
ನಾವು ದೊಡ್ಡ ದೊಡ್ಡ ಸ್ಟಿಚ್ ತೊಗೊಂಡ್ವಿ ಅಂದರೆ ಪಾನಿ ವರ್ಕಿಂದು ಶೇಪ್ ಹಾಳಾಗುತ್ತೆ. ನಾನು ಲಾಸ್ಟ್ ಟೈಮು ಇದನ್ನೇ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಚಿಕ್ಕ ಚಿಕ್ಕ ಪಾಯಿಂಟ್ಸ್ಗಳು ನಾವು ಏಮಾರ್ಬಿಡ್ತೀವಿ, ಗಮನ ಕೊಡೋದಿಲ್ಲ. ಫಸ್ಟು ದೊಡ್ಡ ದೊಡ್ಡದಾಗಿ ತೊಗೊಂಡ್ವಿ ಅಂದರೆ ಅದು ಮತ್ತೆ ಬಿಚ್ಚಿ ಎಲ್ಲ ಮಾಡ್ಲಿಕ್ಕೆ ತುಂಬ ಟೈಮ್ ತೊಗೊಳ್ತದೆ. ಸೊ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ನೀವು ಚೈನ್ ಸ್ಟಿಚ್ ತೊಗೊಳ್ಳೋದ್ರಿಂದ ನಮ್ಮದೇ ಪಾನಿ ವರ್ಕು ಶೇಪಲ್ಲಿ ಬರುತ್ತೆ, ನೀಟಾಗಿ ಬರುತ್ತೆ. ನೋಡಿ ಈಗ ಇದಾಯ್ತಲ್ಲ, ಸೇಮ್ ಅದೇ ಥರನೇ ಆ ಶೇಪ್ ಮೇಲೆ ನೀಟಾಗಿ ಸ್ಟಿಚ್ ಮಾಡಿ. ನಾನು ಇಲ್ಲಿ ಸ್ಲೋಲಿ ಬರೀ ಒಂದನ್ನು ತೋರಿಸ್ತಾ ಇದ್ದೀನಿ, ನಿಮಗೆ ಅರ್ಥ ಆಗಲಿ ಅಂಥೇಳಿ. ಪ್ರತಿಯೊಂದು ಜಾಗನೂ ಕರ್ವ್ ಇದೆ, ಈ ಕಡೆಯಿಂದ ತೊಗೊಳ್ಳೋವಾಗ ನೀಡಲ್ ಶೇಪ್ ಶಿಫ್ಟ್ ಆಗುತ್ತಲ್ವಾ, ಸೊ ಅದು ನಿಮಗೆ ಡೀಟೇಲಾಗಿ ಗೊತ್ತಾಗಲಿ ಅಂಥೇಳಿ ಆ ಥರ ತೋರಿಸಿದೆ. ನೋಡಿ ಈಗ ಇದನ್ನಷ್ಟೇ ಸೇಮ್ ಟು ಸೇಮ್ ಈ ಥರ ಉದ್ದ ಇರೋವಾಗ ಬೇಕಿದ್ರೆ ನೀವು ಸ್ವಲ್ಪ ದೊಡ್ಡ ದೊಡ್ಡ ಚೈನ್ ಸ್ಟಿಚ್ ತೊಗೊಳ್ಬೋದು. ನೋಡಿ ಇಲ್ಲಿ ಇಲ್ಲ ಒಂದು ದೊಡ್ಡದು ತೊಗೊಳ್ತೀನಿ ನೋಡಿ, ಈ ಥರ ನೀವು ದೊಡ್ಡ ತೊಗೊಂಡ್ರೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೀವು ದೊಡ್ಡ ಚೈನ್ ಸ್ಟಿಚ್ ಆರಾಮಾಗಿ ತೊಗೊಳ್ಬೋದು. ಆದರೆ ಕರ್ವ್ ಅಂತ ಬಂದಾಗ ಚಿಕ್ಕದೇ ತೊಗೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು 3 ಚೈನ್ ಸ್ಟಿಚಿಂದ ಮುಗಿಸ್ಬಿಟ್ಟೆ, ಇದನ್ನು ನಿಮಗೆ ಗೊತ್ತಾಗಲಿ ಅಂತೇಳಿ 3ಇಂದನೇ ಮುಗಿಸ್ಬಿಟ್ಟೆ. ಅದು ಇಲ್ಲೆಲ್ಲ ಚಿಕ್ಕದಾಗಿ ತೊಗೋಬೇಕಾಗತ್ತೆ. ಇಲ್ಲಿ ಉದ್ದ ಇದ್ದಾಗ ನೀವು 1 2 3 ನೋಡಿ ಇಲ್ಲಿ ಮುಗೀತಲ್ಲ, ಈಗ ಅದು ಕೂಡ ಇಲ್ಲಿಂದ ನೀವು ಮತ್ತೆ ಇದನ್ನು ಚಿಕ್ಕದಾಗಿ ತೊಗೊಂಡು ಈ ಶೇಪ್ನ ಕರ್ವ್ನ ಫಿನಿಶ್ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಈ ಥರ. ಇದೇ ಥರ ನಾವು ಪೂರ್ತಿ ಸ್ಟಿಚ್ ಮಾಡ್ಬೋದು. ಇಲ್ಲಿ ನಾನು ಮಾಡಿದ್ದೀನಲ್ಲ ಇದೇ ಶೇಪಲ್ಲಿ ಮೊದಲಿಗೆ ಪ್ರಾಕ್ಟೀಸ್ ಮಾಡಲೇಬೇಕು. ನೀವು 1 2 3 ಲೈನ್ ಬರೆದ್ಬಿಟ್ಟು ಈ ಥರ ಪ್ರಾಕ್ಟೀಸ್ ಮಾಡಿ. ಅದಾದ ಕೂಡ ರಿಯಲ್ ಪಾನಿ ವರ್ಕ್ ಶೇಪ್ ನೋಡಿ, ನಾರ್ಮಲ್ ಪಾನಿ ವರ್ಕ್ ನಾವು ಬ್ಲೌಸಲ್ಲಿ ಶೇಪಲ್ಲೆಲ್ಲ ಮಾಡುವಾಗ ಈ ಥರ ಪಾನಿ ವರ್ಕ್ನ ಬರಿತೀವಿ ನಾವು. ಈ ಥರ ದೊಡ್ಡ ಇರೋದಿಲ್ಲ ಅದು. ಸೊ ಇದನ್ನು ಕೂಡ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ನಿಮಗೆ. ಇಲ್ಲೂ ಚಿಕ್ಕ ಕರ್ವ್ ಇದೆಲ್ಲ, ಮತ್ತು ಬರೀ ಇಷ್ಟೇ ಮಾಡಲಿಕ್ಕಾಗತ್ತೆ ನಾರ್ಮಲ್ ಇಡಲ್ಲಿ ನಿಜವಾದ ಶೇಪಲ್ಲಿ ತರೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀರಾ ಅಂತ ಅದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಚಿಕ್ಕದನ್ನು ಕೂಡ ನೀವು ಮಾಡ್ಬೋದು, ಅಷ್ಟೇ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳತ್ತೆ. ನೋಡಿ ಸೇಮ್ ಟು ಸೇಮ್ ಅಲ್ಲಿ ನಾವೇನು ಫಾಲೋ ಮಾಡಿದ್ವಲ್ಲ ದೊಡ್ಡದ್ರಲ್ಲಿ ಮಾಡಲಿಕ್ಕೆ, ಅದೇ ಥರನೇ ಇಲ್ಲೂ ಕೂಡ ಸೇಮ್. ಅಲ್ಲಿ ನಾವೇನು WM ಶೇಪ್ ಅಂತ ಥರ ಇದೆ ನೋಡಿ, ಅದರಲ್ಲಿ ನಾವೇನು ವರ್ಕ್ ಮಾಡಿದ್ವಿ ಇದರಲ್ಲೂ ಕೂಡ ಸೇಮ್ ಪಾನಿ ವರ್ಕ್ ಶೇಪಲ್ಲೂ ಅದೇ ಶೇಪ್ನ ತರಬೇಕು. ಸೇಮ್ ಕೆಳಗಡೆಯಿಂದ ನೀಡಲ್ದು ಕೆಳಗಡೆಯಿಂದ ದಾರನ ತೊಗೊಂಡು ಸೇಮ್ ಚೈನ್ ಸ್ಟಿಚ್ನ ಹಾಕಬೇಕು. ಅದು ಇಲ್ಲಿ ತುಂಬ ಚಿಕ್ಕದಾಗಬೇಕು, ನಾರ್ಮಲಾಗಿ ಇಲ್ಲಿ ಹಾಕಿದ್ದಕ್ಕಿಂತ ಚಿಕ್ಕದಾಗಿ ಹಾಕಬೇಕು. ಆ ಥರ ಮಾಡಿದ್ರೆ ನೀಟ್ ಫಿನಿಶಿಂಗ್ ಬರುತ್ತೆ. ಈ ಪಾನಿ ವರ್ಕ್ನ ನಾವು ಬ್ಲೌಸಸಲ್ಲೆಲ್ಲ ಚೆಕ್ಕಡ್ ಬಾಕ್ಸಲ್ಲಿ ಈ ಪಾನಿ ವರ್ಕ್ ಮಾಡಿದ್ರೆ ಬ್ಲೌಸ್ ರಿಯಲಿ ಭಾಳ ಬ್ಯೂಟಿಫುಲ್ ಡಿಸೈನಲ್ಲಿ ಕಾಣಿಸುತ್ತೆ. ಸೊ ನಾರ್ಮಲ್ ಪಾನಿ ವರ್ಕ್ ಮಾಡಿದ ಬ್ಲೌಸಿಗೆ ತುಂಬ ರೇಟ್ ಕೂಡ ಜಾಸ್ತಿನೇ. ಸೊ ನೀವು ಇದನ್ನು ಕಲ್ತ್ರಿ ಅಂದರೆ ನೀವು ನಾರ್ಮಲಾಗಿ ನಿಮ್ಮದು ಎಂತಲ್ಲ ಹೊಲಿದಿರೋ ಬ್ಲೌಸ್ ಮೇಲೆ ಕೂಡ ಈ ಸ್ಟಿಚಸ್ನ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ಬೋದು ಇದೇ ಥರನೇ ಸ್ಟಿಚ್ ಮಾಡೋದು. ನಾನು ನಿಮಗೆ ಇದರ ಹೆಂಡ್ ಸ್ಟಿಚ್ ತೋರಿಸಿಲ್ಲ, ಲಾಸ್ಟಲ್ಲಿ ಎಂಡ್ ಸ್ಟಿಚ್ ಕೂಡ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ. ಈ ಶೇಪ್ ಪೂರ್ತಿ ಕಂಪ್ಲೀಟ್ ಆದ ಕೂಡ ಎಂಡ್ ಸ್ಟಿಚ್ನ ಹೇಗೆ ಮಾಡೋದು ಅಂದರೆ ಲಾಕ್ ಸ್ಟಿಚ್ ಹೇಗೆ ಮಾಡೋದು ಅಂತ ಕೂಡ ಹೇಳಿದ್ದೀನಿ. ಸೊ ಅದು ಲಾಕ್ ನಾಟ್ ಏನಂತೀವಲ್ಲ ಅದನ್ನು ಕೂಡ ಹೇಳಿದ್ದೀನಿ. ಮಿಸ್ ಮಾಡ್ಕೊಳ್ಳದೆ ವಿಡಿಯೋನ ಎಂಡ್ ಗಂಟೆ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನಿಮಗೆ ಮುಂದಿಂದೇನೂ ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ ನಾವು ಯಾವ ಥರ ತೊಗೊಳ್ತಾ ಇದ್ದೀನಲ್ಲಿ ಅಂತ ನೋಡಿ. ಇಲ್ಲಿ ತುಂಬ ಚಿಕ್ಕ ತೊಗೋಬೇಕು ನೀವು. ಅದು ಏನು ನಾವು ಬರೆದಿದ್ದೀವಿ, ಡ್ರಾ ಮಾಡಿದ್ದೀವಿ, ಅದ್ರ ಮೇಲೆ ಅರಿ ವರ್ಕ್ ಅಂದರೆ ಫಸ್ಟು ತಿಳಿಬೇಕಾಗಿರೋದು ಏನು ನೀವು ಡ್ರಾ ಮಾಡ್ತೀರಾ ಅದ್ರ ಮೇಲೆ ಸ್ಟಿಚ್ ಬರಬೇಕು. ಅದು ಬಿಟ್ಟು ಸ್ಟಿಚ್ ನೀವು ಎಲ್ಲೇ ತೊಗೊಂಡ್ರು ಶೇಪ್ ಹಾಳಾಗೋಗುತ್ತೆ. ಸೊ ಅರಿ ವರ್ಕಲ್ಲಿ ಫಸ್ಟು ರೂಲ್ಸ್ ಏನಂದರೆ ಒಂದು ಡ್ರಾ ಮಾಡಿದ್ದೀರಂದರೆ ಅದ್ರ ಮೇಲೆ ಸ್ಟಿಚ್ ಮಾಡೋದ್ರಿಂದನೇ ನಮಗೆ ಆ ಶೇಪು ಕಂಪ್ಲೀಟಾಗಿ ಸಿಗುತ್ತೆ. ಇಲ್ಲಿ ನೋಡಿ ನಾರ್ಮಲ್ ನೀಡಲಲ್ಲೂ ಕೂಡ ನಾವು ಬ್ಯೂಟಿಫುಲ್ಲಾಗಿ ಪಾನಿ ವರ್ಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಇಲ್ಲಿ ಕರ್ವ್ ಬಂತು. ಈ ಕರ್ವ್ ಬಂದಾಗ ತುಂಬ ಚಿಕ್ಕ ಸ್ಟಿಚ್ ತೊಗೊಳ್ಬೇಕಾಗತ್ತೆ. ನೋಡಿ ನಾನು ಅದಕ್ಕೆ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಲೋಲಿ. ಇದನ್ನು ಕೂಡ ಓಡಿಸಿ ತೋರಿಸ್ಬೋದು, ಪ್ರಾಬ್ಲಮ್ ಏನಿಲ್ಲ. ನಾನು ಚಕ ರನ್ ಮಾಡಿಬಿಟ್ಟೆ ಅಂತಂದರೆ ಅದು ಹೊಟ್ಟೋಗುತ್ತೆ, ನಿಮಗೆ ಪಾಯಿಂಟ್ಸೇ ಅರ್ಥ ಆಗಲ್ಲ. ನೋಡಿ ಈ ಥರ ಚಿಕ್ಕದಾಗಿ ತೊಗೊಂಡು ಆ ಶೇಪಲ್ಲೇ ಫಿನಿಶ್ ಮಾಡಬೇಕು. ನೋಡಿ ಈ ಥರ ಚಿಕ್ಕದಾಗಿ ತೊಗೊಂಡು ಆ ಶೇಪಲ್ಲೇ ಫಿನಿಶ್ ಮಾಡಬೇಕಾಗತ್ತೆ ನೀವು. ನೋಡಿದ್ರಲ್ಲ ಆ ಶೇಪ್ ಬರಬೇಕಲ್ಲಿ, ನಾವೇನು ಕರ್ವ್ ಶೇಪ್ ಬರೆದಿರ್ತೀವಿ ಆ ಶೇಪೇ ಬರಬೇಕು. ಸೊ ಸೇಮ್ ಟು ಸೇಮ್ ಅದೇ ಥರನೇ ಇನ್ನೊಂದು ಸ್ಟಿಚ್ಚು ಕೂಡ ಚಿಕ್ಕದಾಗಿ ತೊಗೊಳ್ಬೇಕು. ನೋಡಿದ್ರಲ್ಲ ಈಗ ನಾನು ವಿಡಿಯೋನ ಸ್ಪೀಡ್ ಮಾಡ್ತೀನಿ, ಯಾಕಂದರೆ ಇದು ಪೂರ್ತಿ ಒಂದು ಕರ್ವ್ ನಿಮಗೆ ತೋರಿಸಿದ್ದೀನಲ್ಲ ಸೇಮ್ ಕರ್ವಲ್ಲಿ ಎಲ್ಲ ಫಿನಿಶ್ ಆಗೋದಿರುತ್ತೆ. ನೋಡಿ ಇಲ್ಲಿ ಕೂಡ ಚಿಕ್ಕದಾಗಿ ತೊಗೊಂಡು ಶೇಪ್ನ ಆ ಶೇಪಿಗೆ ತೊಗೊಂಡು ಹೋಗ್ಬೇಕಾಗತ್ತೆ ನೀವು. ಇದನ್ನು ಇಲ್ಲಿಂದ ಮತ್ತೆ ಮೇಲ್ಗಡೆ ಸೈಡ್ ಶೇಪ್ ಏನಿದೆಲ್ಲ ಆ ಕಡೆಗೆ ಸ್ಲೋಲಿ ಅದನ್ನು ಶೇಪಲ್ಲಿ ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಅರಿ ವರ್ಕ್ ನಾರ್ಮಲ್ ನೀಡಲಲ್ಲಿ ಕಲಿಬೇಕು ಅಂತಿತ್ತು ಅಂತಂದರೆ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಾರ್ಮಲ್ ನೀಡಲ್ದು ಎಲ್ಲ ಸ್ಟಿಚಸ್ನ ಕೂಡ ನಾರ್ಮಲ್ ನೀಡಲಲ್ಲೇ ನಾನು ಹೇಳ್ಕೊಡ್ತೀನಿ. ನಿಮ್ಗೆ ಅರಿ ನೀಡಲಲ್ಲಿ ಕಲಿಯೋದಿತ್ತು ಅಂದರೆ ನಂದು ಕ್ಲಾಸಸ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ಪ್ರೊಫೆಷನಲ್ ವೇಲಿ ಹೇಳ್ಕೊಡ್ತೀನಿ. ಯೂಟ್ಯೂಬಲ್ಲಿ ಹೇಳ್ಕೊಟ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಹೇಳ್ಕೊಡ್ಬೋದು. ಆದರೆ ನಿಮಗೆ ಅಷ್ಟು ಗಮನ ಕೊಟ್ಟು ಕಲೀಲಿಕ್ಕೆ ಆಗೋದಿಲ್ಲ ಯೂಟ್ಯೂಬಲ್ಲಿ, ಯಾಕಂದರೆ ಅದು ಯೂಟ್ಯೂಬಲ್ಲಿರೋ ವಿಡಿಯೋ ಆಗಿರೋದ್ರಿಂದ ನೀವು ಅಷ್ಟು ಗಮನ ಕೊಟ್ಟು ಕಲಿಯಲ್ಲ. ಅದೇ ನಾವು ಕೋರ್ಸ್ ಅಂತ ತೊಗೊಂಡಾಗ ನಾವು ಸೀರಿಯಸ್ಲಿ ಕಲಿತೀವಿ. ರಿಯಲಿ ನಿಮಗೆ ಅರಿ ವರ್ಕ್ ಕಲಿಯೋದಿದೆ, ಅದರಿಂದ ಲೈಫ್ನ ಶುರು ಮಾಡೋದಿದೆ ಅಂತಂದರೆ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ನೀವು ಮತ್ತೆ ನಾನು ಡೀಟೇಲಾಗಿ ಒಂದು ಪಾಯಿಂಟ್ ಬಿಡ್ದಂಗೆ ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಹೇಳ್ಕೊಡ್ತೀನಿ. ಪ್ರೊಫೆಷನಲ್ ವೇಲಿ ನೀವು ಬ್ಲೌಸ್ನ ಡಿಸೈನ್ ಮಾಡಿ ಯಾವ ಥರ ವರ್ಕ್ ಮಾಡೋದು ಎಲ್ಲ ಪೂರ್ತಿಯಾಗಿ ಹೇಳ್ಕೊಡ್ತೀನಿ.
ಓಕೆ, ಈಗ ನೋಡಿ ಸೇಮ್ ಟು ಸೇಮ್ ಇದೇ ಥರನೇ ಈ ಥರ ಶೇಪಲ್ಲಿ ತೊಗೊಂಡು ಹೋದರೆ ಸಾಕು. ನೋಡ್ಬೋದು ಸೇಮ್ ಸ್ಟಿಚ್ ಮಾಡಿ ಇದನ್ನು ನಾನು ಕಂಪ್ಲೀಟ್ ಮಾಡಿ ಕೂಡ ಇದರ ಫೋಟೋ ತೋರಿಸ್ಬೋದು ನಿಮಗೆ. ಆದರೆ ನಾರ್ಮಲ್ ನೀಡಲಿಂದನೇ ಮಾಡಿದ್ದೀನಿ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ವಿಡಿಯೋ ನಾರ್ಮಲ್ ನೀಡಲಿಂದ ಮಾಡ್ತಾರೆ ಶೋ ಮಾಡ್ತೇನೆ. ನೋಡಿ ಫುಲ್ ಸ್ಟಿಚಸ್ ನಾರ್ಮಲ್ ನೀಡಲಿಂದನೇ ಮಾಡಿರೋದಿದೆ. ಸೊ ಪೂರ್ತಿ ಎಷ್ಟು ನೀಟಾಗಿ ಶೇಪಲ್ಲಿ ಬಂದಿದೆ ನೋಡ್ಬೋದು ನೀವು. ನಾರ್ಮಲಾಗಿ ನಾವು ಅರಿ ನೀಡಲಲ್ಲಿ ಮಾಡೋ ಥರನೇ ಶೇಪಲ್ಲಿ ಬಂದಿದೆ. ಅಷ್ಟೇ, ಇದಕ್ಕೆ ಬೇಕಾಗಿರೋದು ಪೇಷನ್ಸ್. ನಮ್ಮ ಕಡೆ ತಾಳ್ಮೆ ಇತ್ತು ಅಂದರೆ ಈ ಸ್ಟಿಚಸ್ನ ನಾವು ಆರಾಮಾಗಿ ಮಾಡ್ಕೊಳ್ಬೋದು. ಎಷ್ಟು ದೊಡ್ಡ ಬ್ಲೌಸಲ್ಲಿ ಎಷ್ಟು ಅಗಲ ಬೇಕಾದರೂ ನಾವು ಪಾನಿ ವರ್ಕ್ನ ಮಾಡ್ಬೋದು. ಅಷ್ಟೇ ಬೇಕಾಗಿರೋದು ಪೇಷನ್ಸ್. ಇದನ್ನು ನಾವು ಚೂಡಿದಾರ ನೆಕ್ಗಳಲ್ಲಿ ಕೂಡ ಪಾನಿ ವರ್ಕ್ನ ಮಾಡ್ಬೋದು. ಇದನ್ನು ಮಿಡಲ್ ಒಂದೊಂದು ಬೀಡ್ ಹಾಕ್ಕೊಳ್ತಾ ಪಾನಿ ವರ್ಕ್ ಮಾಡಿದರೆ ಅದು ಭಾಳ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಾರ್ಮಲ್ ಡ್ರೆಸ್ಸಲ್ಲಿ ನೋಡಿದ್ದೀನಿ, ಎಂಬ್ರಾಯ್ಡ್ರಿ ಡ್ರೆಸ್ಸಲ್ಲೆಲ್ಲ ರೆಡಿಮೆಂಟಲ್ಲಿ ಇರುತ್ತೆ, ಅದು ಪಾನಿ ವರ್ಕ್ ಇರುತ್ತೆ. ಮಿಡಲ್ ಒಂದೊಂದು ಬೀಡ್ಸ್ನ ಹಾಕಿರ್ತಾರೆ, ಶುಗರ್ ಬೀಡ್ನ. ಸೊ ಆ ಥರ ಹಾಕಿ ಕೂಡ ನೀವು ಡಿಸೈನ್ ಮಾಡ್ಬೋದು ನೆಕ್ಕಲ್ಲಿ, ಅಥವಾ ಬ್ಲೌಸ್ ನೆಕ್ಕಲ್ಲಿ, ಅಥವಾ ಚೂಡಿದಾರ್ ನೆಕ್ ಸ್ಲೀವಲ್ಲಿ, ಬಾರ್ಡರಲ್ಲೆಲ್ಲ ನಾವು ಆ ಪಾನಿ ವರ್ಕ್ನ ಯೂಸ್ ಮಾಡ್ಕೊಂಡು ಆ ಥರ ಮಾಡ್ಬೋದು. ಅಥವಾ ಸೀಕ್ವೆನ್ಸ್ ಕೂಡ ಸ್ಟಿಚ್ ಮಾಡ್ಬೋದು ಮಿಡಲಲ್ಲಿ, ಅದು ಕೂಡ ಸೀಕ್ವೆನ್ಸ್ ಹಾಕಿ ಪಾನಿ ವರ್ಕ್ ಮಾಡ್ತಾರಲ್ವ. ಸೊ ಆ ಥರ ದಾರದ ಮಿಡಲಲ್ಲಿ ಅಲ್ಲಿ ಇಲ್ಲಿ ಒಂದು ಕಡೆ ಸಣ್ಣದಾಗಿ ಹಾಕಿದ್ರೆ ಸಾಕು. ನೋಡಿ ಇದನ್ನು ಕೂಡ ಶೇಪ್ ಸೇಮ್ ಇಲ್ಲಿ ಬಂದ ಕೂಡಲೇ ಅದೇ ಶೇಪಲ್ಲಿ ತೊಗೊಳ್ಬೇಕು ನಾವು. ಇಲ್ಲಿ ನೋಡ್ಬೋದು ಎಲ್ಲ ಶೇಪ್ ಹಾಗೆ ಬರ್ತಾ ಇದೆ, ಯಾವುದು ಶೇಪ್ ಕೂಡ ಚೇಂಜ್ ಆಗಿಲ್ಲ. ಇಲ್ಲಿ ಸ್ಮಾಲಾಗಿ ಚೈನ್ ಸ್ಟಿಚ್ಗಳನ್ನ ತೊಗೊಳ್ತಾ ಮಾಡಿದ್ವಿ ಅಂದರೆ ನಾವು ಈ ಶೇಪಲ್ಲಿ ಕಂಪ್ಲೀಟ್ ಮಾಡ್ಬೋದಾಗುತ್ತೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಳ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ನಾರ್ಮಲ್ ನೀಡಲಿಂದ ಮತ್ತೆ ಯಾವುದಾದ್ರು ಸ್ಟಿಚಸ್ನ ಕಲಿಯೋದಿತ್ತಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಈಗ ಇದೇ ಥರನೇ ಸ್ಲೋಲಿ ಚೈನ್ ಸ್ಟಿಚ್ ಮಾಡ್ಕೊತ ಕಂಪ್ಲೀಟ್ ಮಾಡೋಣ. ಈ ಹ್ಯಾಂಡಲ್ ಬಂದ ಕೂಡಲೇ ಎಂಡ್ ಸ್ಟಿಚ್ ಹೇಗೆ ಮಾಡೋದು ಅಂತ ಕೂಡ ಹೇಳ್ತೀನಿ ನಾನು, ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಬಂದ ಕೂಡಲೇ ನಾವು ನಾರ್ಮಲ್ ಚೈನ್ ಸ್ಟಿಚ್ ಹಾಕ್ಕೊಳ್ತೀವಲ್ಲ, ಆ ಚೈನ್ ಸ್ಟಿಚ್ ಆದ ಕೂಡಲೇ ಆ ಚೈನ್ ಸ್ಟಿಚ್ದು ಮುಂದೆನೇ ನಾರ್ಮಲ್ ಚೈನ್ ಸ್ಟಿಚಲ್ಲಿ ನಾವು ಹೇಗೆ ತೊಗೊಂಡ್ವಲ್ಲ, ಮುಂದೆ ಸ್ಟಿಚ್ ಮಾಡಿ ನೀಡಲ್ ಹಿಂದೆ ತೊಗೊಂಡ್ವಿ, ಅದೇ ಥರನೇ ನೋಡಿ ಈ ಥರ ತೊಗೊಂಡ್ವಿ ಅಂದರೆ ಈಗೇನು ನಾರ್ಮಲಾಗಿ ಎಲ್ಲ ಚೈನ್ ಸ್ಟಿಚ್ ಕಂಪ್ಲೀಟ್ ಆಯಿತು. ಇದಾದ ಕೂಡಲೇ ಈಗ ನೋಡಿ ಪೂರ್ತಿ ಕಂಪ್ಲೀಟ್ ಆಗಿದೆ. ನಿಮಗೇನಾದರೂ ಈ ಜಾಯಿಂಟ್ ತೋರಿಸಿತ್ತು ಅಂದರೆ ಫಸ್ಟ್ ಚೈನ್ ಸ್ಟಿಚ್ ಇದೆಲ್ಲ ಅದ್ರ ಒಳಗಡೆ ಈ ಥರ ಸ್ಟಿಚ್ ಹಾಕಿ ನೀವು ಅದು ಈ ಜಾಯಿಂಟ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಾನು ಜಾಯಿಂಟ್ ಓಪನ್ ಇಟ್ಟಿದ್ದೀನಿ, ಕಂಪ್ಲೀಟ್ ಮಾಡಿಲ್ಲ. ನೀವು ಆ ಥರ ಮಾಡಿದ್ವಿ ನಾರ್ಮಲಾಗಿ ಇದರಲ್ಲಿ ಪಾನಿ ವರ್ಕಲ್ಲಿ ನಾವು ಎಂಡಂತೂ ಬೇರೆ ಕಡೆ ಮಾಡ್ತೀವಿ, ಸೊ ಅದರಿಂದ ಪ್ರಾಬ್ಲಮ್ ಇಲ್ಲ. ನೀವು ಈ ಥರ ಕಂಪ್ಲೀಟ್ ಮಾಡ್ಬೋದು. ಈಗ ನೋಡಿ ನಾವೇನು ಫಸ್ಟ್ ಚೈನ್ ಸ್ಟಿಚ್ ತೊಗೊಂಡಿದ್ವಲ್ಲ ಅದ್ರ ಒಳಗಡೆಯಿಂದ ನೀಡಲ್ನ ತೆಗೆಯೋಣ. ಈಗ ಲಾಕ್ ಮಾಡಲಿಕ್ಕೋಸ್ಕರ, ಅಂದರೆ ನಾಟ್ ಎಂತಲ್ಲ ಟೈಟಾಗಿ ಇದಕ್ಕೆ ಏನಂದರೆ ಹೆಂಡ್ ಸ್ಟಿಚ್ ಹಾಕ್ಲಿಕ್ಕೋಸ್ಕರ, ಲಾಕ್ ಮಾಡಲಿಕ್ಕೋಸ್ಕರ ನಾಟ್ ನೋಡಿ ಇದನ್ನು ಒಳಗಡೆಯಿಂದ ತೊಗೊಂಡು ಸೇಮ್ ನಾವು ಫಸ್ಟು ಪ್ಲೇನ್ ಚೈನ್ ಸ್ಟಿಚಲ್ಲಿ ಏನು ಥರ ಲಾಕ್ ಮಾಡಿದ್ವಿ ಅದೇ ಸ್ಟೈಲಲ್ಲಿ ಇದನ್ನು ಲಾಕ್ ಮಾಡಿ ಇನ್ನೊಂದು ಸೇಮ್ ಡಬಲ್ ಲಾಕ್ ಅಂತೂ ಕಾಮನಾಗೇ ಮಾಡ್ತೀವಲ್ಲ, ಸೊ ಅದೇ ಥರನೇ ನೋಡಿ ಈ ಥರನೇ ನೋಡಿರಿ ಲಾಕ್ ಆಯಿತು. ಕಂಪ್ಲೀಟ್ ಈಗ ಇನ್ನೇನಿಲ್ಲ, ಇದನ್ನು ಕಟ್ ಮಾಡಿ ತೆಗಿಬೋದು. ಬ್ಯಾಕಲ್ಲಿ ಕೂಡ ನೋಡ್ಬೋದು ಎಷ್ಟು ನೀಟಾಗಿ ಫಿನಿಶ್ ಆಗಿದೆ, ಯಾವುದೇ ದಾರದ ಚಿಕ್ಕಗಳಾಗಿಲ್ಲ. ಈ ಥರ ನೋಡ್ಕೊಳ್ತಾ ಸ್ಲೋಲಿ ಮಾಡಿದ್ರಿ ಅಂದರೆ ನೀವು ಆರಾಮಾಗಿ ಪಾನಿ ವರ್ಕ್ ಮಾಡ್ಬೋದು. ಇದರ ಫ್ರಂಟ್ ಲುಕ್ ಕೂಡ ನೋಡ್ಬೋದು, ನಾರ್ಮಲ್ ನೀಡಲಿಂದ ಮಾಡಿ ಥರನೇ ಅನಿಸಲ್ಲ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು, ಬಾಯ್.